ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ನಾನು ವರಲಕ್ಷ್ಮಿ ಪೂಜೆದು ವಿಡಿಯೋ ಹಾಕಿರಲಿಲ್ಲ. ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದೆ, ಆದರೆ ಹಾಕೋಕ್ಕಾಗಿರಲಿಲ್ಲ. ನಾನು ವರಲಕ್ಷ್ಮಿ ಪೂಜೆಗೆ ಮುಂಚಿನ ದಿನಾನೇ ಹೋಗಿ ಎಲ್ಲದೂ ತೊಗೊಂಬರೋದು. ನಾನು ತಿಂಗಳು ಮುಂಚೆ 15 ದಿನದ ಮುಂಚೆ ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳಲ್ಲ. ಬೇಕಾಗಿರೋದೆಲ್ಲ ಮುಂಚಿಂದನೇ ಹೋಗಿ ತೊಗೊಂಬಂದು ಎಲ್ಲ ರೆಡಿ ಮಾಡ್ಕೊಂಡ್ವಿ. ಪ್ರತಿಯೊಂದೂ ಮುಂಚಿನ ದಿನ ಅಂದರೆ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿರೋದಷ್ಟೇ. ದೇವ್ರ ಮಂಟಪನ ಸಹ ನಾವು ಕ್ಲೀನ್ ಮಾಡಿ ಇಟ್ಟಿದ್ಬಿಟ್ರೆ ಬೇರೆ ಏನೂ ಮಾಡ್ಕೊಂಡಿರಲಿಲ್ಲ. ಕಳಶ, ಸೀರೆ ಪ್ರತಿಯೊಂದು ಮಾರನೇ ದಿನವೇ ಮಾಡ್ಕೊಳ್ಳೋದು. ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಷ್ಟೇ. ಮುಂಚಿನ ದಿನ ಹೂವಿನ ಹಾರ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಮತ್ತು ಕೊಡೋಕ್ಕಂತೇಳಿ ಸ್ವಲ್ಪ ಬಟ್ಟೆ, ಸೀರೆಗಳು, ಬ್ಲೌಸ್ ಪೀಸು, ಬಳೆ, ಎಲೆ ಅಡಿಕೆ ಇವೆಲ್ಲ ತೊಗೊಂಬಂದಿದ್ದಷ್ಟೇ. ಇದು ದೇವರಿಡ ಮಂಟಪ. ಇದರಲ್ಲೇ ಪ್ರತಿ ವರ್ಷ ನಾವು ವರಲಕ್ಷ್ಮಿನ ಕೂರಿಸೋದು. ಮಾರನೇ ದಿನ ನೋಡಿ ಈ ರೀತಿ ರೆಡಿ ಮಾಡ್ಕೊಂಡಿದ್ವಿ ಪೂಜೆಗೆ. ಪೂಜೆ ಟೈಮಲ್ಲಿ ವೀಡಿಯೋ ಎಲ್ಲ ಮಾಡೋಕ್ಕಾಗಿರಲಿಲ್ಲ. ದೇವರಿಗೆ ಈ ಥರ ನೈವೇದ್ಯ ಮಾಡಿದ್ದಾಗಿತ್ತು. ಹೋಳಿಗೆ, ಕರ್ಜಿಕಾಯಿ, ಕಡಲೆ, ಆಮೇಲೆ ಪಂಚಾಮೃತ, ಸಪಾತ್ ಪಕ್ಷ ಥರ ಮಾಡಿದ್ದೆ. ಇದು ನಮ್ಮ ಪಕ್ಕದ ಮನೇಲಿ ಕೂರಿಸಿದ್ದು ವರಲಕ್ಷ್ಮಿ. ಅಲ್ಲಿ ಹೋಗಿದ್ವಲ್ಲ ಅರ್ಶಿನ ಕುಂಕುಮಕ್ಕೆ, ಆವಾಗ ವೀಡಿಯೋ ಮಾಡ್ಕೊಂಡಿದ್ದು. ನಾವು ವರಲಕ್ಷ್ಮಿ ಹಬ್ಬದ ದಿನ ಹೋಳಿಗೆ ಮಾಡಿದ್ದೆ. ಹೋಳಿಗೆಗೆ ಏನೆಲ್ಲ ಬೇಕು ಅಂದರೆ, ಫಸ್ಟು ನಾವು ಮೈದಾ ಹಿಟ್ಟನ್ನು ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಕಲಿಸ್ಕೋಬೇಕು. ಅದ್ರ ಜೊತೆಲೇ ಸ್ವಲ್ಪ ಆಯಿಲ್ ಅದು ಸ್ವಲ್ಪ ಕಲಸಿ ಆದಮೇಲೆ ಆಯಿಲ್ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ನಾದಿಡ್ತೀವೋ ಹೋಳಿಗೆ ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ತುಂಬ ಒಂದು 1/4 ಗಂಟೆ ಅಷ್ಟೊತ್ತು ಹಿಟ್ಟು ಕಲಿಸ್ತಾನೇ ಇದ್ದೆ. ಕಲಸಿ ಒಂದು ಹದಕ್ಕೆ ಬರುತ್ತದು. ಆವಾಗ ನಾವು ಕ್ಲೀನಾಗಿ ಮುಚ್ಚಿಡಬೇಕು. ಇಲ್ಲಿ ನಾನು ಕಡಲೆಬೇಳೆನ 4 ವಿಷಲ್ ಹಾಕ್ಸ್ಕೊಂಡಿದ್ದೆ. ಅದು ನೀರೆಲ್ಲ ತೆಗೆದ್ಬಿಟ್ಟು ಇವಾಗ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ kg ಕಡಲೆಬೇಳೆ ತೊಗೊಂಡ್ರೆ ಅರ್ಧ kg ಬೆಲ್ಲ ತೊಗೋಬೇಕು. ಅರ್ಧ kgಗಿಂತ ಸ್ವಲ್ಪ ಕಮ್ಮಿ ಇದ್ದರೂ ನಡೆಯುತ್ತೆ. ನಾನಿಲ್ಲಿ ಅರ್ಧ kgಗಿಂತ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸಣ್ಣ ಉರಿಲಿ ಒಂದು 10 ನಿಮಿಷ ಇಟ್ಟರೂ ಪರವಾಗಿಲ್ಲ. ಈ ರೀತಿ ನೋಡಿ ಬೆಲ್ಲ ಎಲ್ಲ ಕರಗಬೇಕು ಚೆನ್ನಾಗಿ. ನಾನು ಬೆಲ್ಲ ಕರಗೋ ತನಕನೂ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೆ. ನಮ್ಮದು ಬೇಳೆ ಸ್ವಲ್ಪ ಬೆಂದಿದ್ದು ಜಾಸ್ತಿ ಆಯಿತು. ನೀವು ಬೇಳೆ ಬೇಕಿದ್ದರೆ, ತುಂಬ ಬೇಳೆ ಇಡ್ತೀವಲ್ಲ ಆವಾಗ ನೀರು ಜಾಸ್ತಿ ಹಾಕಿರ್ತೀವಲ್ಲ, 3 ವಿಷಲಿಗೆಲ್ಲ ತುಂಬ ಜಾಸ್ತಿನೇ ಆಗುತ್ತೆ. 2 ವಿಷಲ್ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪ ಬೇಳೆ ತೊಗೊಂಡ್ರೆ ಮಾತ್ರ ನಾವು ವಿಷಲ್ ಜಾಸ್ತಿ ಹಾಕ್ಕೋಬೇಕು. ಇವಾಗ ನಾವು ಹೂರಣ ಎಲ್ಲ ರೆಡಿ ಆಯಿತು, ಹಿಟ್ಟು ರೆಡಿಯಾಗಿದೆ. ಇವಾಗ ನಾನು ಬಾಳೆಲೆ ಮೇಲೆ ಮಾಡೋದು. ಒಲೆ ಮೇಲೆ ಕಾವಲಿ ಇಟ್ಕೊಂಡಿದ್ದೀವಿ. ಇವಾಗ ಇದನ್ನು ಚಿಕ್ಕ ಚಿಕ್ಕ ಉಂಡೆ ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನಾವು ನಾದಿ ಎಷ್ಟೇ ಇಟ್ಟರು ಮಾಡೋ ಟೈಮಲ್ಲೂ ಸಹ ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದಾಯಿತು. ಇವಾಗ ನೋಡಿ ಈ ರೀತಿ ಚೆನ್ನಾಗಿ ಹೂರಣನೂ ಅಷ್ಟೇ, ನಾನು ಹೂರಣ ಮತ್ತು ಹಿಟ್ಟನ್ನು ಸಮ ಪ್ರಮಾಣ ಮಾಡ್ಕೋಬೇಕು. ಅಂದರೆ ಎಷ್ಟು ಒಂದು 30, ನಾನು 48 ಆಗಿತ್ತು. 48 ಹಿಟ್ಟಿಂದು ಉಂಡೆ ಮಾಡಿದರೆ 48 ಹೂರಣದ ಉಂಡೆ ಮಾಡಿ ಇಟ್ಕೊಂಡಿದ್ದೆ. ಈ ರೀತಿ ಹಿಟ್ಟೊಳಗೆ ಫಿಲ್ ಮಾಡ್ಕೋಬೇಕು. ಆಮೇಲೆ ಈ ರೀತಿ ಕೈಯಲ್ಲೇ ತಟ್ಬೋದು ಎಣ್ಣೆ ಮುಟ್ಕೊಳ್ತಾ. ನಾನಿದು ಬಾಳೆಲೆನ ಒಲೆಯಲ್ಲಿ ಬಿಸಿ ಮಾಡ್ಕೊಂಡಿದ್ದೆ ನೋಡಿ ಈ ರೀತಿ. ಇದನ್ನ ಇವಾಗ ಕಾವಲಿ ಮೇಲೆ ಹಾಕಿದರೆ ಆಯಿತು. ಕಾವಲಿಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ನಾವು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು, ಆದರೆ ಹಿಟ್ಟು ಚೆನ್ನಾಗಿ ನಾದ್ಕೊಂಡಿದ್ರೆ ಮಾತ್ರ. ಮತ್ತು ಬೇಳೆನೂ ಅಷ್ಟೇ ಚೆನ್ನಾಗಿ ಹೂರಣ ಬಂದಿರಬೇಕು. ಸ್ವಲ್ಪ ನೀರಾದರೂ ಈ ರೀತಿ ಹೊಡ್ಕೊಳ್ಳುತ್ತೆ. ನಂದು ಸ್ವಲ್ಪ ಬೇಳೆ ಬೆಂದಿದ್ದು ಸ್ವಲ್ಪ ಜಾಸ್ತಿ ಆಗಿದ್ದಕ್ಕೆ ಆ ರೀತಿ ಆಗಿದೆ. ಬೇಳೆನ ಚೆನ್ನಾಗಿ ತುಂಬ ಬೇಯಿಸ್ಕೋಬಾರ್ದು. ನಾನು ಮತ್ತು ಹೂರಣನ ಕಲ್ಲಲ್ಲೇ ಅಂದರೆ ಕಲ್ಲಲ್ಲೇ ಕಡ್ದಿರೋದು. ಇವಾಗ ನೋಡಿ ನಾನು ಬಾಳೆಲೆ ಮೇಲೆ ಒಂದು ಕವರ್ ಇಟ್ಟು ಈ ರೀತಿ ಮಾಡಿದ್ದು. ಎಷ್ಟು ಅಗಲ ಬೇಕಾದರೂ ಮಾಡ್ಕೋಬೋದು, ತೆಳ್ಳಗೆ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗಿತ್ತು. ಇನ್ನು ನಾನು ಎಷ್ಟಾಯಿತು ಅಷ್ಟು ಮಾಡಿ ಎಲ್ಲ ಅಂದರೆ ಒಟ್ಟಿಗೆ ಬಿಸಿ ಒಟ್ಟಿಗೆ ಹಾಕಿಡಬಾರ್ದು. ಎಲ್ಲ ಒಂದಕ್ಕೊಂದು ಅಂಟ್ಕೊಬಿಡತ್ತೆ. ಹೋಳಿಗೆ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ.
ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.